ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಹೇಳೋಕೊಟ್ಟಿರೋ ವಿಷಯ ಕೆಸೆಟ್ ಎಕ್ಸಾಮ್ ಪೇಪರ್ 1 ಮತ್ತು ಪೇಪರ್ 2ಗೆ ಸ್ಟಡಿ ಟಿಪ್ಸ್ ಕೊಡಿ ಅಂತ ಕೆಲವರು ಕೇಳಿದರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಪೇಪರ್ 1 ಜನರಲ್ ಸ್ಟಡೀಸ್ ಪೇಪರ್ ಆಗಿರುತ್ತೆ. ಸೊ ಆ ಒಂದು ಜನರಲ್ ಸ್ಟಡೀಸ್ ಪೇಪರ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ನೋಟ್ಸ್ ಅಂದರೆ ನೀವೇ ನೋಟ್ಸ್ ಮಾಡ್ಕೊಳ್ಬೇಕಾ ಅಥವಾ ಯಾವ ಬುಕ್ ಓದಿದ್ರೆ ಬೆಸ್ಟ್ ಆಗಿರುತ್ತೆ, ಸೊ ಅದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಪೇಪರ್ 2 ಏನು ಸಬ್ಜೆಕ್ಟ್ ಪೇಪರ್ ಇರುತ್ತೆ, ಸೊ ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೇಪರ್ 1 ಬಂದು ಜನರಲ್ ಸ್ಟಡೀಸ್ ಪೇಪರ್ ಆಗಿರುತ್ತೆ. ಇಲ್ಲಿ 50 ಕ್ವಶನ್ಸ್ಗಳಿರುತ್ತೆ. ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್. ಸೊ ಟೋಟಲ್ 100 ಮಾರ್ಕ್ಸ್ಗೆ ಪೇಪರ್ 1 ಇರುತ್ತೆ ಜನರಲ್ ಸ್ಟಡೀಸ್ ಪೇಪರು. ಸೊ ಈ ಪೇಪರ್ನಲ್ಲಿ ನಾನು ಮುಂಚೆನೇ ಹೇಳಿದಾಗೆ ಜನರಲ್ ಸ್ಟಡೀಸ್ ಅಂದ ತಕ್ಷಣ ನಮಗೆ ಕರೆಂಟ್ ಅಫೇರ್ಸ್ ಎಲ್ಲ ಕೇಳ್ತಾನೆ, ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ಗಳನ್ನೆಲ್ಲ ಕೇಳ್ತಾನೆ. ಆ ರೀತಿ ಯಾವ ರೀತಿ ಕ್ವಶನ್ಸ್ಗಳನ್ನು ಕೂಡ ಕೇಳೋದೇ ಇಲ್ಲ ಅವನು. ಸೊ ಹಾಗಾದರೆ ಜನರಲ್ ಸ್ಟಡೀಸ್ನಲ್ಲಿ ಕರೆಂಟ್ ಅಫೇರ್ಸ್ನ ಕೇಳಲ್ಲ ಅಂದರೆ ಇನ್ನೇನು ಕೇಳ್ತಾನೆ? ಈ ಕ್ವಶನ್ ಯೂಶಲಿ ಎಲ್ರಿಗೂ ಬಂದೇ ಬರುತ್ತೆ. ಜನರಲ್ ಸ್ಟಡೀಸ್ ಅಂದರೆ ಕರೆಂಟ್ ಅಫೇರ್ಸ್ನ ಕೇಳಬೇಕು, ಹಿಸ್ಟ್ರಿ ಕೇಳಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಕೇಳಬೇಕು. ಅದೆಲ್ಲ ಕೇಳಲ್ಲ ಅಂದರೆ ಇನ್ನೇನು ಕೇಳ್ತಾನೆ? ಸೊ ಯೂಶಲಿ ಬರುತ್ತೆ ಈ ಡೌಟು. ಕೆಸೆಟ್ ಎಕ್ಸಾಮಲ್ಲಿ ಜನರಲ್ ಸ್ಟಡೀಸ್ ಪೇಪರ್ ಅಂತ ಹೇಳಿದ್ರೆ 50 ಮಾರ್ಕ್ಸ್ಗೆ ಏನು ಪೇಪರ್ ಇರುತ್ತೆ ಜನರಲ್ ಸ್ಟಡೀಸು, ಆ ಪೇಪರ್ನಲ್ಲಿ ಕರೆಂಟ್ ಅಫೇರ್ಸು ಕೇಳೋದೇ ಇಲ್ಲ. ಕರೆಂಟ್ ಅಫೇರ್ಸ್ನ ಬಿಟ್ಟು ಇನ್ನೇನು ಕೇಳ್ತಾನೆ ಅಂದರೆ, ನಾನು ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಕೆಟೆಟ್ ಎಕ್ಸಾಮ್ ಬರೀಬೇಕಾದ್ರೆ, ಅದೇ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ BEd ಆದವರು ಕೆಟೆಟ್ ಎಕ್ಸಾಮ್ ಬರೀತಾರಲ್ಲ, ಸೊ ಅವ್ರು ಬರೀಬೇಕಾದ್ರೆ ಅವ್ರಿಗೆ ಹಿಂಗೆ ಪೆಡಾಗಗಿ ಮತ್ತು ಸೈಕಾಲಜಿ ಕ್ವಶನ್ಸ್ಗಳನ್ನ 30 ಕ್ವಶನ್ಸ್ಗಳನ್ನ ಕೇಳಿರ್ತಾನೆ. ಸೊ ಅದೇ ಥರ ಕ್ವಶನ್ಸ್ಗಳು ಸೇಮ್ ಪೆಡಾಗಗಿ ಮತ್ತು ಸೈಕಾಲಜಿ ರಿಲೇಟೆಡ್ ಕ್ವಶನ್ಸ್ಗಳು, ಕ್ಲಾಸ್ ರೂಮ್ ಸಿಚುವೇಶನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಇಲ್ಲಿ ಕೂಡ ಕೇಳ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರುವಂತಹ ಪೇಪರಲ್ಲಿ ಕೊಟ್ಟಿರುವಂತಹದ್ದೇ ಒಂದು ಉದಾಹರಣೆ ಹೇಳ್ತೀನಿ. ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೆಂದರೆ? ಆಪ್ಷನ್ ಎ ಶೈಕ್ಷಣಿಕ ಸಾಧನೆ, ಆಪ್ಷನ್ ಬಿ ಉದ್ದೇಶಪೂರ್ವಕ ಕಲಿಕಾ ಫಲಗಳು, ಆಪ್ಷನ್ ಸಿ ಕಲಿಕಾ ಅನುಭವಗಳನ್ನು ಒದಗಿಸುವುದು, ಆಪ್ಷನ್ 4 ಕಲಿಕಾರ್ಥಿಯು ಪ್ರದರ್ಶಿಸುವ ಚಟುವಟಿಕೆಗಳು. ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ, ಕ್ವಶನ್ ಕೊಟ್ಟಿದ್ದಾನೆ. ಸೊ ಈ ಕ್ವಶನ್ಗೆ ನಾವು ಡೈರೆಕ್ಟಾಗಿ ಆನ್ಸರ್ನ ಓದ್ಕೊಂಡು ಬರೆಯೋದಕ್ಕೆ ಆಗಲ್ಲ, ಬಿಕಾಸ್ ಇದು ಅಪ್ಲೈಡ್ ಕ್ವಶನ್ಸ್ಗಳು. ನಾವು ಇದನ್ನು ಯೋಚನೆ ಮಾಡಿ ಆ ಒಂದು ಕ್ಲಾಸ್ ರೂಮ್ ಸಿಚುವೇಶನ್ಸ್ನ ಯೋಚನೆ ಮಾಡಿಕೊಂಡು ಥಿಂಕ್ ಮಾಡಿ ಇದಕ್ಕೆ ನಾವು ಆನ್ಸರ್ ಬರೀಬೇಕಾಗುತ್ತೆ. ಸೊ ಇದನ್ನು ಯಾವ ಬುಕ್ಕಲ್ಲೋ ಓದ್ಕೊಂಡು ನಾವು ಬರಿತೀವಿ ಅಂದರೆ ಆಗಲ್ಲ, ಬಿಕಾಸ್ ಎಲ್ಲ ಬುಕ್ಗಳಲ್ಲೂ ಅಂದರೆ ಈ ಸಲ ಈ ಕ್ವಶನ್ಸ್ ಕೇಳಿದ್ದಾನೆ. ನೆಕ್ಸ್ಟ್ ಟೈಮು ಕ್ಲಾಸ್ ರೂಮ್ ಸಿಚುವೇಶನ್ಗೆ ರಿಲೇಟೆಡ್ ಆಗಿ ಬೇರೆ ಇನ್ಯಾವುದೋ ಕ್ವಶನ್ನ ಕೇಳ್ಬೋದು. ಸೊ ಈ ರೀತಿ ಕ್ವಶನ್ಸ್ಗಳು ಅಪ್ಲೈಡ್ ಕ್ವಶನ್ಸ್ಗಳು ಬುಕ್ಗಳಲ್ಲಿ ಓದ್ಕೊಂಡು ತಿಳ್ಕೊಳಕ್ಕಾಗಲ್ಲ, ಬಟ್ ನಾವು ಅದನ್ನು ಯೋಚನೆ ಮಾಡಿ ನಮ್ಮ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಟ್ಟು ಯೋಚನೆ ಮಾಡಿ ಬರಿಬೇಕಾಗತ್ತೆ. ದೆನ್ ಅವನು ಇನ್ನೂ ಒಂದು ಕ್ವಶನ್ ಕೇಳಿದ್ದಾನೆ. ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ಕಾಗ್ನೇಟಿವ್ ಬೆಳವಣಿಗೆಯ ಸರಿಯಾದ ಅನುಕ್ರಮಣಿಕೆ ಆಪ್ಷನ್ ಎ ಔಪಚಾರಿಕ ಕಾರ್ಯಗಳ ಹಂತ, ಮೂರ್ತ ಕಾರ್ಯಗಳ ಹಂತ, ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ ಅಂತೇಳಿ ಅವರು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಪಿಯಾಜೆ ಅವ್ರದ್ದು ಜ್ಞಾನಾತ್ಮಕ ಬೆಳವಣಿಗೆ ನಾವು ಎಲ್ಲಿ ಓದಿರ್ತೀವಿ, ನಾವು BEd ಮಾಡ್ಬೇಕಾದ್ರೆ ನಮಗೆ ಸೈಕಾಲಜಿ ಅಥವಾ ಪೆಡಾಗಗಿ ಕ್ಲಾಸಸ್ಗಳು ಏನಿರುತ್ತೆ, ಸೊ ಅಲ್ಲಿ ನಾವು ಪಿಯಾಜೆ ಅವ್ರ ಬಗ್ಗೆ, ಜೀನ್ ಪಿಯಾಜೆ ಅವ್ರ ಬಗ್ಗೆ ಓದಿರ್ತೀವಿ. ಅವರ ಜ್ಞಾನಾತ್ಮಕ ಬೆಳವಣಿಗೆಯ ಒಂದು ಹಂತಗಳ ಬಗ್ಗೆ ಇದ್ರ ಬಗ್ಗೆ ಓದಿರ್ತೀವಿ ನಾವು. ಎಲ್ಲಿ ಅಂದರೆ BEd ಅಲ್ಲಿ ಓದಿರ್ತೀವಿ. ಸೊ ಈ ರೀತಿ ಕ್ವಶನ್ಸ್ಗಳನ್ನೆಲ್ಲ ನಾವು ಕ್ಲಿಯರ್ ಮಾಡಬೇಕು ಅಥವಾ ಈ ರೀತಿ ಕ್ವಶನ್ಸ್ಗಳನ್ನೆಲ್ಲ ನಾವು ಕ್ರ್ಯಾಕ್ ಮಾಡಬೇಕು ಅಂದರೆ, ಸೊ ನಾವೇನು ಮಾಡಬೇಕು, ಪೆಡಾಗಗಿ ಅಥವಾ ಸೈಕಾಲಜಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಓದಲಿಕ್ಕೆ ಶುರು ಮಾಡಬೇಕು. ಸೊ ಟೆಟ್ ಎಕ್ಸಾಮ್ ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡೋರು ಏನು ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋತಾರೆ, ಅವರಷ್ಟೇ ಪೆಡಾಗಗಿನ ಓದಬೇಕು, ಸೈಕಾಲಜಿನ ಓದಬೇಕು ಅನ್ನೋದು ಏನಿಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಈ ಸಲ KE ಅವರು ಇವಾಗ ಈ ಒಂದು ಕೆಸೆಟ್ ಎಕ್ಸಾಮ್ನ KE ಅವರು ಕಂಡಕ್ಟ್ ಮಾಡ್ತಿರೋದ್ರಿಂದ ಸೊ ಅವರು ಕೇಳೋವಂಥ ಚಾನ್ಸಸ್ಸು ತುಂಬಾ ಇದೆ. ಆಲ್ರೆಡಿ ಕೇಳಿದ್ದಾರೆ ಕೂಡ, ಈ ಸಲ ಕೇಳಿದ್ದಾರೆ ಅವರು ಸೈಕಾಲಜಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ತುಂಬಾ ಕೇಳಿದ್ದಾರೆ. ಕೆಸೆಟ್ ಎಕ್ಸಾಮ್ ಬರೆಯೋರು ಬೆಸ್ಟ್ ಅಂತ ಹೇಳಿದ್ರೆ ಜನರಲ್ ಸ್ಟಡೀಸ್ಗೆ ಯಾವ ಬುಕ್ಗಳನ್ನು ಕೂಡ ನೀವು ರೆಫರ್ ಮಾಡಬೇಡಿ. ನೀವೇ ಓನ್ ಆಗಿ ಬುಕ್ಸ್ ಅಂದರೆ ನೀವೇ ಓನ್ ಆಗಿ ನೋಟ್ಸನ್ನು ಪ್ರಿಪೇರ್ ಮಾಡಿಕೊಂಡು ಓದಲಿಕ್ಕೆ ಶುರು ಮಾಡಿ. ಯಾವ್ದಾದ್ರು ಒಂದು ಬುಕ್ ಓದಿದ್ರೆ ಅದರಿಂದ 5ರಿಂದ 6 ಕ್ವಶನ್ಸ್ ಬರೋದು ಹೆಚ್ಚು, ಅದಕ್ಕಿಂತ ಜಾಸ್ತಿ ಕ್ವಶನ್ಸ್ಗಳು ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಹಾಗಾಗಿ ಬುಕ್ಸ್ನ ತಗೊಂಡು ಓದೋದಕ್ಕಿಂತ ನೀವುಗಳೇ ಕ್ವಶನ್ಸ್ಗಳನ್ನ ರೆಡಿ ಮಾಡಿಕೊಂಡು ಈಗ ನಾನು ಹೇಳ್ತಿರೋದ್ರ ಮೇಲೆ ಒಂದು ಒಂದು ಐಡಿಯಾ ಇಟ್ಕೊಂಡು ನೀವುಗಳೇ ಇದನ್ನು ರೆಡಿ ಮಾಡಿಕೊಂಡು ನೀವುಗಳೇ ನೋಟ್ಸ್ನ ರೆಡಿ ಮಾಡ್ಕೊಂಡು ಓದೋದು ಬೆಟರ್ ಆಪ್ಷನ್ನು. ಸೊ ಇನ್ನು ನೆಕ್ಸ್ಟ್ ಏನು ಆಗಲೇ ಪೆಡಾಗಗಿ ಮತ್ತು ಸೈಕಾಲಜಿ
ಓದಬೇಕು. ಜೊತೆಗೆ ಇನ್ನೇನು ಓದಬೇಕು, ಜನರಲ್ ಸ್ಟಡೀಸ್ ಪೇಪರ್ನ ಕ್ಲಿಯರ್ ಮಾಡಬೇಕು ಅಥವಾ ಜಾಸ್ತಿ ಮಾರ್ಕ್ಸ್ ತಗೊಳ್ಬೇಕು ಅಂದರೆ ನಾವು ಪರಿಸರಕ್ಕೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಒಪ್ಪಂದಗಳು ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಒಪ್ಪಂದಗಳು ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳು ಯಾವ್ಯಾವ್ದಿದೆ, ಕ್ಲೈಮೇಟ್ಗೆ ರಿಲೇಟೆಡ್ ಆಗಿ ಏನೇನು ಕ್ವಶನ್ಸ್ಗಳು ಫ್ರೇಮ್ ಆಗಿದೆ, ಸೊ ಆ ರೀತಿ ಕ್ವಶನ್ಸ್ಗಳನ್ನ ನಾವು ಓದಲಿಕ್ಕೆ ಶುರು ಮಾಡಬೇಕು. ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಪ್ಲಿಕೇಶನ್ಸ್ಗಳನ್ನ ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡಿದೆ, ಅಥವಾ ನಮ್ಮ ಇಂಡಿಯಾದಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಅಪ್ಲಿಕೇಶನ್ಸ್ಗಳಿದೆ ಅಥವಾ ಯಾವ್ಯಾವ ಯೋಜನೆಗಳಿದೆ, ಇವುಗಳ ಬಗ್ಗೆ ಎಲ್ಲ ಒಂದಷ್ಟು ನಾಲೆಡ್ಜನ್ನು ಬೆಳೆಸ್ಕೋಬೇಕು. ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಂದರೆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳೇನಿದೆ, ಆ ಒಂದು ಗುರಿಗಳನ್ನ ಮುಂಚೆ 8 ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಅಂದರೆ ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಮುಂಚೆ 8 ಏನೋ ಇತ್ತು. ಸೊ ಈಗ ಜಾಸ್ತಿ ಆಗಿದೆ. ಸೊ ಅವುಗಳನ್ನೆಲ್ಲ 1 by 1 ಓದ್ಕೊಳ್ತಾ ಹೋಗಬೇಕು ನಾವು. ಅದು ಯೂನಿವರ್ಸಿಟಿಗಳ ಬಗ್ಗೆ ಅಂದರೆ ಈಗ ಕರ್ನಾಟಕದ ಮೊದಲ ಯೂನಿವರ್ಸಿಟಿ ಯಾವುದು, ಭಾರತದಲ್ಲಿ ಮೊದಲ ಯೂನಿವರ್ಸಿಟಿ ಯಾವುದು, ಮೊದಲು ಓಪನ್ ಯೂನಿವರ್ಸಿಟಿ ಆಗಿದ್ದು ಎಲ್ಲಿ, ಯಾವುದು, ಆ ಒಂದು ಓಪನ್ ಯೂನಿವರ್ಸಿಟಿ ನೇಮ್ ಏನು, ಇದ್ರ ಬಗ್ಗೆ ಒಂದಷ್ಟು ನಾವು ಇನ್ಫಾರ್ಮೇಶನ್ ಇಟ್ಕೊಳ್ಬೇಕಾಗುತ್ತೆ. ಯೂಟ್ಯೂಬಲ್ಲಿ ಏನು ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳು ಸಿಗುತ್ತೆ, ಆ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನ ಕೂಡ ನೋಡ್ಕೊಳ್ಳಿ. ಜೊತೆಗೆ ಆದಷ್ಟು ನೀವು ಪೆಡಗಾಗಿ ಅಥವಾ ಏನು ಸೈಕಾಲಜಿ ರಿಲೇಟೆಡ್ ಕ್ವಶನ್ಸ್ಗಳಿರುತ್ತೆ, ಆ ಒಂದು ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಈ ಸಲ ಮೋಸ್ಟ್ ಆಫ್ ದ ಕ್ವಶನ್ ಕೇಳಿರೋದೇ ಅವನು ಸೈಕಾಲಜಿ ಮತ್ತು ಪೆಡಗಾಗಿ, ಅಂದರೆ ಸೈಕಾಲಜಿ ಅಥವಾ ಪೆಡಗಾಗಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳಿದ್ದಾನೆ. ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನ ಕೂಡ ಜಾಸ್ತಿ ಕೇಳಿದ್ದಾನೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂದ 1 ಕ್ವಶನ್ ಕೇಳಿದ್ದಾನೆ, ದೆನ್ ಯೂನಿವರ್ಸಿಟಿ ಬಗ್ಗೆ 1 ಕೇಳಿದ್ದಾನೆ. ಅದ್ರ ಜೊತೆಗೆ ಅದೇ ಆಗಲೇ ಹೇಳಿದಾಗೆ ಎಜುಕೇಷನ್ ರಿಲೇಟೆಡ್ ಆಗಿ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಯಾವ್ಯಾವ ಯೂನಿವರ್ಸಿಟಿಗಳಿದೆ ಅಥವಾ ಏನಾದರೂ ಅದು ಸ್ಪೆಷಾಲಿಟಿ ಏನಾದರೂ ಇದೆಯಾ, ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ರೆ ಜನರಲ್ ಸ್ಟಡೀಸ್ ಪೇಪರು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಅಂದರೆ ಇಟ್ ಮೀನ್ಸ್ 30+ ಅಥವಾ 35+ ಮಾರ್ಕ್ಸ್ನ ನಾವು ಈಸಿಯಾಗಿ 35+ ಕ್ವಶನ್ಸ್ಗಳನ್ನ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಪೇಪರ್ 2ಗೆ ಹೇಗೆ ಪ್ರಿಪೇರ್ ಆಗಬೇಕು, ಯಾವ ಬುಕ್ಸ್ನ ಓದಬೇಕು, ನನ್ನ ಕೇಳೋದಾದರೆ, ನನ್ನ ಪರ್ಸ್ನಲ್ ಒಪಿನಿಯನ್ನ ಹೇಳೋದಾದರೆ, ದಯವಿಟ್ಟು ಯಾವ ಬುಕ್ಸ್ಗಳನ್ನು ಕೂಡ ರೆಫರ್ ಮಾಡಬೇಡಿ ನೀವು. ಅಂದರೆ KCET ಎಕ್ಸಾಮ್ನ ಹೊರಟಿರೋರು ದಯವಿಟ್ಟು ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಬೇಡಿ. ಅಂದರೆ ಯಾವುದೋ ಒಂದು ಬುಕ್ಸ್ ಓದ್ತೀರಾ ಅಂತ ಹೇಳಿದ್ರೆ ನೀವುಗಳು, ಆ ಒಂದು ಬುಕ್ಸಿಂದ ಮ್ಯಾಕ್ಸಿಮಮ್ ಎಷ್ಟು ಕ್ವಶನ್ಸ್ ಬರ್ಬೋದು, ಮ್ಯಾಕ್ಸಿಮಮ್ 10 ಕ್ವಶನ್ಸ್ ಅಥವಾ 11 ಕ್ವಶನ್ಸ್, 100 ಕ್ವಶನ್ಸ್ ಇರೋದು ಯಾವುದೋ ಒಂದು ಸಬ್ಜೆಕ್ಟ್ ಪೇಪರಲ್ಲಿ 100 ಕ್ವಶನ್ಸ್ ಇದೆ. ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸು. ಯಾವುದೋ ನೀವು ಒಂದು ಬುಕ್ ತೊಗೊಂಡು ಓದ್ತಾ ಇದ್ದೀರಾ KCET ಎಕ್ಸಾಮ್ಗೆ ಅಂತ ಹೇಳಿದ್ರೆ, ಆ ಒಂದು ಬುಕ್ಕಿಂದ ಎಷ್ಟು ಮಾರ್ಕ್ಸ್ ಬರಬಹುದು, ಮ್ಯಾಕ್ಸಿಮಮ್ 10 to 12 ಕ್ವಶನ್ಸ್ ಅಷ್ಟೇ ಬರ್ಬೋದು. ಅದಕ್ಕಿಂತ ಜಾಸ್ತಿ ಕ್ವಶನ್ಸ್ ಬರೋದಕ್ಕೆ ಚಾನ್ಸೇ ಇಲ್ಲ. ಜೊತೆಗೆ ನಿಮಗೆ ಆ ಒಂದು ಬುಕ್ಕನ್ನು ಓದೋ ಅಷ್ಟು ಕೇಪಬಿಲಿಟಿ ಬೇಕಲ್ಲ. ಈವನ್ ನನಗೂ ಅಷ್ಟೇ, ಅಷ್ಟು ದೊಡ್ಡ ಬುಕ್ಗಳನ್ನೆಲ್ಲ ಓದೋ ಅಷ್ಟು ಕೇಪಬಿಲಿಟಿ ಇಲ್ಲ. ಸೊ ನಾವು ಬೇಗ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಬೆಸ್ಟ್ ವೇ ಅಂತ ಹೇಳಿದ್ರೆ ನಾವೇ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಸೊ ಹಾಗಾದರೆ ನಾವೇ ಹಿಂಗೆ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದು. ಸ್ಟಡೀಸ್ ಲೈಫಲ್ಲಿ ಇರೋರು ಯಾರ್ಯಾರು ಮಾಸ್ಟರ್ಸ್ನ ಮಾಡ್ತಾ ಇರ್ತೀರಾ, ಸೊ ಅಂಥವ್ರಿಗೆ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ. ಬಿಕಾಸ್ ನೀವು ರೆಗ್ಯುಲರ್ ಆಗಿ ಕ್ಲಾಸ್ಗಳನ್ನ ಕೇಳ್ತಾ ಇರ್ತೀರಾ. ಸೊ ಆ ಒಂದು ಕ್ಲಾಸ್ ರೂಮಲ್ಲಿ ನಿಮ್ಮ ಲೆಕ್ಚರರ್ಸ್ಗಳು, ನಿಮ್ಮ ಪ್ರೊಫೆಸರ್ಗಳು ಏನೇನು ಕ್ಲಾಸ್ಗಳನ್ನ ಮಾಡ್ತಾರೆ, ಅದರಲ್ಲಿ ಏನೇನು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಸೊ ಅದನ್ನು ನೀವೇನು ಮಾಡಬೇಕು, ಒಂದು ಕಡೆ ನೋಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಸಬ್ಜೆಕ್ಟ್ ತಗೊಳ್ಳೋಣ, ಎಕನಾಮಿಕ್ಸ್ ಅನ್ಕೊಳ್ಳೋಣ. ಎಕನಾಮಿಕ್ಸ್ದು ಯಾವುದೋ ಒಂದು ಟ್ರೇಡ್ ಬಗ್ಗೆ ಏನೋ ಕ್ಲಾಸ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳೋಣ. ಸೊ ಇಲ್ಲಿ ಟ್ರೇಡ್ ಬಗ್ಗೆ ಕ್ಲಾಸ್ ಮಾಡ್ಬೇಕಾದ್ರೆ ನಾವು ನ್ಯಾಷನಲ್ ಜೊತೆಗೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಸರ್ವಿಸ್ ಬಗ್ಗೆ ಏನೋ ಒಂದು ಇಂಪಾರ್ಟೆಂಟ್ ನೋಟ್ ಅವ್ರೇನೋ ಹೇಳಿದ್ದಾರೆ ಅನ್ಬೇಕಾದ್ರೆ ಅದನ್ನು ನಾವೇನು ಮಾಡಬೇಕು, ಒಂದು ಕಡೆ ಸೆಪ್ರೇಟ್ ಆಗಿ ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಅದ್ರ ಜೊತೆಗೆ ಕೆಲವೊಂದು ಥಿಯರಿಗಳನ್ನ ಯಾರ್ಯಾರು ಯಾವುದೋ ಒಂದು ಥಿಯರಿ ಇದೆ, ಆ ಥಿಯರಿನ ಬರ್ದವ್ರು ಯಾರು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಸರ್ಗಳು ಹೇಳ್ತಾ ಇರ್ತಾರೆ. ಸೊ ಅದನ್ನು ನಾವೇನು ಮಾಡಬೇಕು, ಅದನ್ನು ಕೂಡ ಸೆಪ್ರೇಟ್ ಆಗಿ ಒಂದು ಕಡೆ ಇಟ್ಕೊಂಡು ಬರ್ಕೊಂಡು ಓದ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಕೆಲವೊಂದು ಇಂಡೆಕ್ಸ್ಗಳಿರುತ್ತೆ ಎಕನಾಮಿಕ್ಸ್ ಅಂದ್ರೆ, ಆಲ್ಮೋಸ್ಟ್ ಇಂಡೆಕ್ಸ್ಗಳು, ಸ್ಟ್ಯಾಟಿಸ್ಟಿಕ್ಸ್ಗಳು ಇವೆಲ್ಲ ಜಾಸ್ತಿ ಇರುತ್ತೆ ಎಕನಾಮಿಕ್ಸಲ್ಲಿ. ಸೊ ಆಲ್ಮೋಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಕ್ವಶನ್ಸ್ಗಳು ಜಾಸ್ತಿ ಕೇಳ್ತಾರೆ. ಹಾಗಾಗಿ ಮಾಸ್ಟರ್ಸ್ ಮಾಡ್ತಿರೋರು ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಕ್ಲಾಸ್ಗಳಲ್ಲಿ ಏನು ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸಸ್ಗಳನ್ನ ಮಾಡ್ತಾರೆ, ಸೊ ಆ ಒಂದು ಕ್ಲಾಸಸ್ಗಳನ್ನ ದಯವಿಟ್ಟು ಚೆನ್ನಾಗಿ ಕೇಳಿ. ಯಾಕಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ KCET ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಆಗಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ಕ್ಲಾಸಲ್ಲಿ ನೀವು ಕ್ಲೀನಾಗಿ ಕ್ಲಾಸ್ಗಳನ್ನ ಕೇಳಿದ್ರೆ ಅದು ಯೂಸ್ ಆಗುತ್ತೆ ನಿಮಗೆ KCET ಎಕ್ಸಾಮಲ್ಲಿ. ಮಾರ್ಟಾಲಿಟಿ ರೇಟ್ಗಳ ಬಗ್ಗೆ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳೋದು. ಮತ್ತು ಕೆಲವೊಬ್ಬರು ಎಕನಾಮಿಸ್ಟ್ಗಳು ಅವ್ರವ್ರದ್ದೇ ಆಗಿರುವಂತಹ ಥಿಯರಿಗಳನ್ನ ಮಂಡಿಸಿರ್ತಾರೆ ಅಥವಾ ಅವ್ರವ್ರದ್ದೇ ಥಿಯರಿಗಳನ್ನ ಕೊಟ್ಟಿರ್ತಾರೆ. ಸೊ ಅವರು ಯಾವ ಇಯರ್ನಲ್ಲಿ ಅವರು ಯಾವ ಥಿಯರಿಗಳನ್ನ ಕೊಟ್ಟರು ಅನ್ನೋದನ್ನ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಓದ್ಕೊಳ್ಳಿ.
ಟ್ಯಾಕ್ಸಸ್ಗಳ ಬಗ್ಗೆ ಓದ್ಕೊಳ್ಳಿ. ಸ್ಟೇಟ್ ಟ್ಯಾಕ್ಸ್ ಎಲ್ಲ ಅಂದರೆ ಸ್ಲ್ಯಾಬ್ಸ್ಗಳು ಏನೇನಿದೆ, ಮತ್ತು ಜೊತೆಗೆ ಎಕ್ಸ್ಟರ್ನಾಲಿಟೀಸ್ಗಳು ಅಂದರೆ ಬಾಹ್ಯತೆಗಳು ಅಂತ ಏನು ಕರಿತೀವಿ ಅದ್ರ ಬಗ್ಗೆನೂ ಒಂದಷ್ಟು ಓದ್ಕೊಳ್ಳಿ. ಪಾಪ್ಯುಲೇಷನ್ ಬಗ್ಗೆ ಯಾರ್ಯಾರು ಏನೇನು ಥಿಯರಿಗಳನ್ನ ಕೊಟ್ಟಿದ್ದಾರೆ, ಅರ್ಥಶಾಸ್ತ್ರಕ್ಕೆ ರಿಲೇಟೆಡ್ ಆಗಿ ಯಾರ್ಯಾರು ಏನೇನು ಥಿಯರಿಗಳನ್ನ ಕೊಟ್ಟಿದ್ದಾರೆ, ಅವರು ಅದೇ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂಥವರ ಹೆಸರುಗಳು, ಮತ್ತು ಅವರ ಯಾವ ಒಂದು ಥಿಯರಿಗೆ ಆ ಒಂದು ನೊಬೆಲ್ ಪ್ರಶಸ್ತಿ ಬಂದಿದೆ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಮೇನ್ ಥಿಂಗ್ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಮಾಸ್ಟರ್ಸ್ ಯಾರ್ಯಾರು ಮಾಸ್ಟರ್ಸ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರ ಹತ್ರ ನೋಟ್ಸ್ ಇಸ್ಕೊಳ್ಳೋದು ಅಥವಾ ಸಿಲೆಬಸ್ ಕಾಪಿಯನ್ನು ಇಸ್ಕೊಂಡು ಲೈಬ್ರರಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಬುಕ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದರಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ನೀವುಗಳು ಮಾಹಿತಿಯನ್ನು ಅಥವಾ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋಬೋದು. ಸೊ ಎಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ಹೊಸ ವಿಡಿಯೋನಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ಗುಡ್ ಡೇ.